ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಜೋಳದ ಹಿಟ್ಟಿನಿಂದ ಉತ್ತರ ಕರ್ನಾಟಕದ ಕಡೆ ಜನ ಅಂತೂ ಡೈಲಿ ರೊಟ್ಟಿಯನ್ನು ಮಾಡೇ ಮಾಡ್ತಾರೆ. ಅದು ಬಿಟ್ಟು ಜೋಳದ ಹಿಟ್ಟಿನಿಂದ ದೋಸೆ, ಪಡ್ಡು, ಜೋಳದ ವಡೆ, ಸುಮಾರು ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ದಪಾಟಿ, ತಾಲಿಪಟ್ಟು, ಈ ರೀತಿ ಡಿಫ್ರೆಂಟ್ ರೆಸಿಪಿಗಳನ್ನ. ಇವತ್ತು ಜೋಳದ ಹಿಟ್ಟಿನಲ್ಲಿ ಹಾಲು ಹಾಕಿ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ರೀ. ತುಂಬ ಯುನಿಕ್ ರೆಸಿಪಿ ರೀ. 15 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನಾನು ಮೇಜರಿಂಗ್ ಕಪ್ಪನ್ನು ತೊಗೊಂಡಿನಿ. ಅದರಲ್ಲೇ ಅರ್ಧ ಕಪ್ ಆಗಷ್ಟ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ತೊಗೊಂಡಿನಿ. ಉತ್ತರ ಕರ್ನಾಟಕದ ಕಡೆ ಅಂತೂ ದಿನಾಲೂ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಜೋಳದ ಹಿಟ್ಟು ಇದ್ದೇ ಇರ್ತದೆ. ಇಲ್ಲಾಂದ್ರೂ ಈಗ ಎಲ್ಲ ಕಡೆ ಗ್ರೋಸರಿ ಶಾಪ್ನಲ್ಲಿನೂ ಜೋಳದ ಹಿಟ್ಟು ಸಿಗ್ತದೆ ನೋಡ್ರಿ. ಅರ್ಧ ಕಪ್ ಆಗಷ್ಟೇ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ ಆಗಷ್ಟೇ ಕಾಯಿಸಿ ಆರಿರುವ ಹಾಲನ್ನು ಹಾಕ್ತಾ ಇದ್ದೀನಿ ನೋಡ್ರಿ. ಫಸ್ಟ್ ಇಷ್ಟನ್ನು ಹಾಕ್ತೀನಿ, ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹಾಲು ಹಿಡಿಸ್ತದಂದ್ರೂ ಹಾಕ್ತೀನಿ ನೋಡ್ರಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಇರ್ಬೇಕಂತ ಹೇಳಿನೋ ಅದ್ರ ತಕ್ಕಂಗೆ ನೋಡಿಬಿಟ್ಟು ನೀವು ಹಾಲನ್ನು ಹಾಕೋಬೇಕು ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ. ಯಾವುದೇ ರೀತಿ ಗಂಟು ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೊರಿ ನೋಡಿ. ಇನ್ನೂ ಹಾಲು ಇದು ಹಿಡಿಸ್ತದೆ, ಇಷ್ಟು ಗಟ್ಟಿ ಇರಬಾರ್ದು. ಯಾವ ರೀತಿ ಇರ್ಬೇಕಂದ್ರೂ ನೋಡ್ರಿ. ಇನ್ನೂ ಅರ್ಧ ಕಪ್ ಆಗಷ್ಟು ಹಾಕ್ತಾ ಇದ್ದೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ. ಅಂದ್ರೆ ಅರ್ಧ ಕಪ್ ಜೋಳದ ಹಿಟ್ಟಿಗೆ 1 ಕಪ್ ಆಗಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ನೋಡ್ರಿ. 2 ಬಾರಿ ಹಾಲನ್ನು ಹಾಕಿದ್ದೀನಲ್ಲ, ಇದು ಮೇಜರಿಂಗ್ ಕಪ್ಪನ್ನೇ ತೊಗೊಂಡಿನಿ. ಅಂದ್ರೆ ನಾನು 1 ಕಪ್ ಆಗಷ್ಟು ಹಾಲನ್ನು ಹಾಕಿದಂಗೆ ಆಯ್ತು ನೋಡ್ರಿ. ನೋಡಿ, ಈಗ ಇದನ್ನು ಗಂಟಿರ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡೋಣ್ರಿ. ನೋಡಿ ಯಾವ ರೀತಿ ಇರಬೇಕಂತನೂ ತೋರಿಸ್ತೀನಿ ನೋಡ್ರಿ. ಈ ರೀತಿ ನೋಡ್ರಿ. ತುಂಬ ತೆಳುವೂ ಅಲ್ಲ, ಇದು ತುಂಬ ಗಟ್ಟಿನೂ ಅಲ್ಲ. ಆ ರೀತಿ ನೀವೇನು ಮಾಡಿರಿ, ಕಾಯಿಸಿ ಆರಿರುವಂಥ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊರಿ ನೋಡಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡೇನ್ರಿ. ಈ ಹಿಟ್ಟು ಹಾಲಿನಲ್ಲಿ ಏನಾಗಲಿ ರೀ, ಒಂದು 10 ನಿಮಿಷ ನೆನೆಲಿ. ಅನ್ಕತಕ್ಕ ಇದನ್ನು ಮುಚ್ಚಿ ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ. ಅನ್ಕತಕ್ಕ ಇದು ಒಂದು 10 ನಿಮಿಷ ನೆನೆಲಿ. ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಕರಿಗೆ ಏನಾಗಲಿ ರೀ, ಬಿಸಿಯಾಗಲಿ. ಸ್ವಲ್ಪ ಗೋಡಂಬಿ ಮತ್ತು ಬಾದಾಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಯಾವ ಡ್ರೈ ಫ್ರೂಟ್ಸ್ ಅದಾವಲ್ಲ ಅವನ್ನೇ ಹಾಕಿರಿ. ಇದೇ ಹಾಕಬೇಕತ್ತೇನಿಲ್ಲ. ಪಿಸ್ತಾನೂ ಹಾಕಿರಿ, ವಾಲ್ನಟ್ಟು ಹಾಕಿರಿ, ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕಿರಿ ನೋಡಿ. ಸ್ವಲ್ಪನೇ ತುಪ್ಪದಲ್ಲಿ ಬಿಸಿ ಮಾಡ್ಕೊತೀನಿ. ತುಂಬ ಕಲರ್ ಚೇಂಜ್ ಆಗೋರ್ಗೇನೆಲ್ಲ ಸ್ವಲ್ಪ ತುಪ್ಪನಾಗ ಬೆಚ್ಚಗಾದ್ರೆ ಸಾಕ್ರಿ. ಇದಕ್ಕೆ ನಾನಿಲ್ಲಿ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಮೆಲನ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ಇದು ಹಾಕಬೇಕಂತಲೇ ಏನಿಲ್ಲ. ನಿಮಗೆ ಯಾವ ಇಷ್ಟ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಅದಾವಲ್ಲ ಅವನ್ನಷ್ಟೇ ಹಾಕಿರಿ ನೋಡಿ. ಇದನ್ನು ಒಂದು ಸ್ವಲ್ಪ ತುಪ್ಪದಲ್ಲಿ ಇವೆಲ್ಲ ಡ್ರೈ ಫ್ರೂಟ್ಸನ್ನು ಬೆಚ್ಚಗೆ ಮಾಡಿ ತೊಗೊಂಡಿದ್ದೀನಿ. ಈಗ ಇದನ್ನು ಏನು ಮಾಡ್ತಿದ್ದೀನಿ, ತಕ್ಕೊಂಡು ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ಇಲ್ಲ ಏನೂ ಇಲ್ಲ, ಬರೀ ಗೋಡಂಬಿ ಬಾದಾಮ್ ಅದಾವಂದ್ರೆ ಅದನ್ನು ಅಷ್ಟೇ ಹಾಕಿರಿ, ಅದನ್ನು ನಡೀತದೆ ನೋಡಿರಿ. ಇಲ್ಲ ಮಕ್ಳಿಗೆ ಇನ್ನೂ ಹೆಲ್ದಿ ಮಾಡ್ತೀರಂದ್ರೆ ನೀವೇನು ಮಾಡ್ಬೋದು, ವಾಲ್ನಟ್ ಆದ್ರೂ ಸಣ್ಣದಾಗಿ ಕಟ್ ಮಾಡಿ, ಪಿಸ್ತಾ ಈ ರೀತಿನೂ ಹಾಕೋಬೋದು ನೋಡಿರಿ. ಈಗ 1 ಸ್ಪೂನ್ ಹಾಕಿನಿ. ಅದರೊಳಗೆ ಇನ್ನೊಂದು ಸ್ವಲ್ಪ ಪ್ಯಾನ್ದಲ್ಲಿ ತುಪ್ಪ ಉಳಿದ್ರೆ ಇನ್ನೊಂದು ಸ್ಪೂನ್ ಆಗಷ್ಟೇ ಹಾಕ್ತಾಯಿದ್ದೀನಿ. ಈ ಸ್ಪೂನಿಂದ 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಬೀಸಿ ಮಾಡ್ಕೊಂಡಿರುವಂಥ ಹಿಟ್ಟು ರೀ. ಬಜ್ಜಿ ಬೋಂಡ ಹಿಟ್ಟಲ್ರಿ, ಅದರೊಳಗೆ ಸ್ವಲ್ಪ ಬಟಾಣಿ ಹಿಟ್ಟು ಮಿಕ್ಸ್ ಇರ್ತದೆ. ಇದು ಪ್ಯೂರ್ ಕಡಲೆಬೇಳೆ ಹಿಟ್ಟದ್ರಿ. ಇದನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ತೊಗೋಬೇಕು ನೋಡಿರಿ. ಇದ್ರದ್ದು ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಮತ್ತು ಘಮಘಮನೆ ವಾಸನೆ ಕಡಲೆಬೇಳೆ ಹಿಟ್ಟು ಹುರಿದ ಮೇಲೆ ಚೆನ್ನಾಗಿ ವಾಸನೆ ಬರ್ತದೆ ತುಂಬ. ಆ ರೀತಿ ಅಂದ್ರೆ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರಿದ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ನಾನು ಇನ್ನೊಂದು ಸ್ಪೂನ್ ಅಂದರೆ ಟೋಟ್ಲಿ ನಾನಿಲ್ಲಿ 3 ಸ್ಪೂನ್ ಆಗಷ್ಟು ತುಪ್ಪವನ್ನು ಹಾಕ್ದಂಗೆ ಆಯ್ತು ನೋಡಿರಿ. ನೋಡಿ ಚೆಂದಂಗೆ ಅದು ತುಪ್ಪದಲ್ಲಿ ಏನಾಗಬೇಕು ರೀ, ಎಲ್ಲನೂ ಏನಾಗಬೇಕು, ಕಡಲೆ ಹಿಟ್ಟೆಲ್ಲ ಹುರಿದ್ಬಿಟ್ಟು ತೊಗೋಬೇಕು ನೋಡಿರಿ. ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ಲೋ ಫ್ಲೇಮ್ದಲ್ಲಿ ಇಟ್ಟನೆ ಮಾಡಿರಿ. ಇಲ್ಲಾಂದ್ರೆ ಕಡಲೆಬೇಳೆ ಹಿಟ್ಟು ಬೇಗನೆ ಸೀದು ಹೋಗ್ಬಿಡ್ತದೆ ನೋಡಿ. ಲೈಟಾಗಿ ಇಷ್ಟೇ ಕಲರ್ ಚೇಂಜ್ ಆದರೆ ಸಾಕ್ರಿ, ಲೋ ಫ್ಲೇಮ್ದಲ್ಲಿ ಇಟ್ಟನೆ ಮಾಡಿರಿ ನೋಡಿ. ಇಷ್ಟು ಕಲರ್ ಚೇಂಜ್ ಆದಮೇಲೆ ನೋಡಿ, ಈಗ ಇದನ್ನು 10 ನಿಮಿಷ ಆಗ್ಯದ್ರಿ. ಇದು ಹಾಲಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ಇದನ್ನು ಇದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಾಕಿರಿ. ಹಾಕಿದ್ಮೇಲೆ ಇಮಿಡಿಯೇಟಾಗಿ ಬೇಗನೆ ಮಿಕ್ಸ್ ಮಾಡಿರಿ, ಇಲ್ಲಾಂದ್ರೆ ಒಮ್ಮೆಲೆ ಗಟ್ಟಾಗ್ಬಿಡ್ತದೆ ಅದು ನೋಡಿ. ಈ ರೀತಿ ಆ ಕಡಲೆಬೇಳೆ ಹಿಟ್ಟು ತುಪ್ಪದ ಜೊತೆ ಇದನ್ನು ಟೋಟ್ಲಿ ನಾನಿಲ್ಲಿ 3 ಸ್ಪೂನ್ ಆಗಷ್ಟೇ ತುಪ್ಪನ ಹಾಕಿದಂಗೆ ಆಗಿದೆ ನೋಡಿ. ನೀಟಾಗಿ ಮಿಕ್ಸ್ ಮಾಡ್ಕೊರಿ, ಲೋ ಫ್ಲೇಮ್ದಲ್ಲಿಟ್ಟನೆ ಮಿಕ್ಸ್ ಮಾಡಿರಿ. ಇದು ಎಲ್ಲನೂ ಚೆನ್ನಾಗಿ ಬೇಯೋ ತನಕನೂ ಇದಕ್ಕೆ 20 ನಿಮಿಷ ಟೈಮ್ ಬೇಕಾಗ್ತದೆ ನೋಡಿರಿ. ನೋಡಿ, ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಮಾಡ್ಬೇಕು. ಮತ್ತು ಇಲ್ಲ ತಂದ್ರೂ ಬೇಗನೆ ಸೀದು ಹೋಗ್ತೈತಿ. ಮತ್ತು ಕಂಟಿನ್ಯೂ ಆಗಿ ಈ ರೀತಿ ಕೈ ಆಡಿಸ್ಬಿಟ್ಟೇ ತೊಗೋಬೇಕು ನೋಡಿ. ನಾನು ಇಲ್ಲಿ ನಿಮಗೆ 2 ರೀತಿ ಮಾಡ್ಕೊಳ್ಳೋದನ್ನು ಹೇಳ್ತೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ನೋಡಿ. ಈಗ ಇದನ್ನು ಏನು ಮಾಡಿ, ಕಡಲೆಬೇಳೆ ಬಂದದ್ದು ನೋಡಿರಿ, ಅದ್ರೊಳಗೆ ಕಡಲೆಬೇಳೆ ಹಿಟ್ಟಿಂದ ನೋಡಿ ಈ ರೀತಿ ನೋಡಿ. ನಾ 20 ನಿಮಿಷ ಟೈಮ್ ತೊಗೊಂಡದ್ರಿ. ಹಾಗೇ ಇದೇ ರೀತಿ ನೀವು ಏನು ಬಿಸಿ ಮಾಡ್ಕೋತ ಹೋದಂಗೆ ತಿರುವುದಂಗೆ ಏನಾಗ್ತದೆ, ಲೈಟಾಗಿ ಎಲ್ಲ ಕಲರ್ ಚೇಂಜ್ ಆಗ್ತದೆ ನೋಡಿರಿ. ಇಷ್ಟನ್ನೇ ನೀವು ಲಡ್ಡು ಥರ ಮಾಡ್ಕೋತೀರಂದ್ರೆ ಇದ್ದಾಗ ತೆಗೆದುಬಿಡ್ರಿ. ಇದನ್ನ ಏನು ಮಾಡ್ಬೋದು, ತುಂಬ ಸಾಫ್ಟ್ ಆಗಿರುವಂಥ ಲಡ್ಡುನೂ ಮಾಡ್ಕೋಬೋದು ನಿಂದ್ರೆ. ಇಷ್ಟು ಕಲರ್ ಚೇಂಜ್ ಆಗಿರ್ತದೆ. ಮತ್ತು ಜೋಳದ ಹಿಟ್ಟಿನ ಹಸಿ ವಾಸನೆ ಏನೂ ಹತ್ತೋದಿಲ್ಲ ರೀ. ಇದು ಜೋಳದ ಹಿಟ್ಟಿಂದ ಮಾಡಿರೋದು ಅಂತ ಹೇಳಿನೂ ಗೊತ್ತಾಗೋದಿಲ್ಲ. ಲಡ್ಡು ಥರ ಮಾಡ್ಕೋತೀರಿ ಅಥವಾ ಬರ್ಫಿ ಥರ ಏನಾದರೂ ತಟ್ಟಿ ತೊಗೋತೀರಿ ಅಂದ್ರೆ ಇಷ್ಟ ಇದ್ದಾಗನೇ ನೋಡಿ. ಇದು ಲೈಟಾಗಿ ಸಾಫ್ಟ್ ಕಾಣಕತ್ತದಲ್ಲ, ಇಷ್ಟೇ ಇದ್ದಾಗ
ಬಂದಾಗ ನೀವು ಗ್ಯಾಸನ್ನು ಆಫ್ ಮಾಡ್ಕೊರಿ. ನಾನು ಆ ರೀತಿ ಅಲ್ಲ, ಇದು ತುಂಬ ಒಂದು ಸ್ವಲ್ಪನೇ ಏನು ಮಾಡ್ತಾ ಇದ್ದೀನಿ, ನಾನು ಉತ್ತರ ಕರ್ನಾಟಕದ ಕಡೆ ಮಾದಲಿ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಳಕ್ಕಿದ್ದೀನಿ ಅಂತ ಹೇಳಿ ನಾನು ಟೋಟ್ಲಿ 20 ನಿಮಿಷ ಟೈಮ್ ತೊಗೊಂಡಿದ್ರಿ. ಇನ್ನೂ ಸ್ವಲ್ಪ ಜಾಸ್ತಿ ಡಾರ್ಕ್ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಉದುರುದ್ರ ಆಗೋವರೆಗೂ ಹುರಿದ್ಬಿಟ್ಟು ತೊಗೊಂಡು ನೋಡಿರಿ ಆ ತುಪ್ಪದಲ್ಲೇ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟೇ ಬಿಸಿ ಅಲ್ಲ, ಇದ್ರ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದರೊಳಗನೆ ಗಸಗಸೆಯನ್ನು ಹಾಕ್ತಾಯಿದ್ದೀನಿ. ಆ ಪ್ಯಾನ್ ಏನು ಬಿಸಿ ಇರ್ತದಲ್ಲ ಅದ್ರ ಜೊತೆನೇ ಅದು ಹುರಿದಂಗೆ ಆಗ್ಬಿಡ್ತದೆ ರೀ. ಇಲ್ಲಿ ಉದುರಾಗಿ ಮಾದಲಿ ಥರನೇ ಮಾಡ್ಕೋಬೇಕಂತೇನಿಲ್ಲ. ನೀವು ಲಡ್ಡು ಥರ ಬೇಕಂದ್ರೆ ನಾನು ಯಾವ ರೀತಿ ಯಾವಾಗ ಮೆತ್ತಗಿದ್ದಾಗ ಗ್ಯಾಸನ್ನು ಆಫ್ ಮಾಡ್ಬೇಕಂತ ಹೇಳಿದ್ರೆ ಅವಾಗೂ ಮಾಡ್ಕೋಬೇಕ್ರೆ ನಾನು ಗಸಗಸೆಯನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಇದನ್ನು ಆರದ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಆ ತುಪ್ಪದಲ್ಲಿ ಬೆಚ್ಚಗೆ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಎಲ್ಲನೂ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಟೇಸ್ಟಿಯಾಗಿರ್ತದೆ ರೀ. ಇದು ಜೋಳದ ಹಿಟ್ಟಿನಿಂದ ನೀವು ಮಾಡಿರತ್ ಹೇಳಿನೂ ಗೊತ್ತಾಗಲ್ಲ. ಈಗ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಗೋಧಿ ಹಿಟ್ಟಿಂದ ಮಾದಲಿ ಮಾಡ್ತೀವಿ, ಕಡಲೆಬೇಳೆ ಮಾದಲಿ ಮಾಡ್ತೀವಿ. ಇದು ಜೋಳದ ಹಿಟ್ಟಿನ ಮಾದಲಿ ನೋಡಿರಿ. ಇದಕ್ಕೊಂದು ಸ್ವಲ್ಪ ಫ್ಲೇವರ್ಗಾಗಿ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ, ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ, ಸಕ್ಕರೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಬೆಲ್ಲನೂ ಹಾಕ್ಕೋಬೋದು. ನಾನು ಲೈಟ್ ಸ್ವೀಟ್ ಮಾಡ್ತಾಯಿದ್ದೀನಿ. ನೀವು ಈ ಸ್ವೀಟ್ ಎಷ್ಟು ಬೇಕೋ ಅದರ ತಕ್ಕಂಗೆ ನೋಡಿಬಿಟ್ಟು ಸಕ್ಕರೆ ಪುಡಿಯನ್ನು ಹಾಕೋರಿ. ಸಕ್ಕರೆ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ತಿನ್ನೋ ಮುಂದೆ ನೀವು ಇನ್ನೊಂದು ಟೋಟ್ಲಿ ನಾನಿಲ್ಲಿ 3 ಸ್ಪೂನಾಗಷ್ಟೇ ತುಪ್ಪವನ್ನು ಹಾಕ್ದಂಗಾಗಿದೆ. ನೀವು ಇದನ್ನು ತಿನ್ನೋ ಮುಂದೂ ಇನ್ನೊಂದು ಸ್ಪೂನ್ ತುಪ್ಪನ ಹಾಕ್ಕೊಂಡ್ಬಿಟ್ರೆ ತಿಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೀವು ಇದನ್ನು 15 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡಿರಿ. ನಿಮಗೆ ಯಾವಾಗ ಸ್ವೀಟ್ ತಿನ್ಬೇಕು ಅನ್ನಿಸಲ್ಲ ನೋಡಿರಿ. ಬೇಗನೆ ಗ್ಲೂಟನ್ ಫ್ರೀ ಸ್ವೀಟ್ ನೋಡಿರಿ. ಈಗ ಸುಮಾರು ಗೋಧಿ ಹಿಟ್ಟಿನಿಂದ ರವೆಯಿಂದ ಸ್ವೀಟ್ಸ್ಗಳನ್ನ ಮಾಡಿರ್ತೀವಿ. ಈ ರೀತಿ ಜೋಳದ ಹಿಟ್ಟಿನ ಮಾದಲಿ ಅಂತಲೂ ಕರಿಬೋದು. ತುಂಬ ಟೇಸ್ಟಿನೂ ರೆಸಿಪಿ, ಹೆಲ್ದಿನೂ ಅದ್ರಿ. ನಿಮಗಿಲ್ಲ ಸಕ್ಕರೆ ಹಾಕಿವಿ ಹೆಲ್ದಿ ಅಲ್ಲ ಅಂದ್ರೆ ನೀವು ಸಕ್ಕರೆ ಬದಲಿ ಏನು ಮಾಡಿರಿ, ಬೆಲ್ಲದ ಪುಡಿಯನ್ನು ಆದ್ರೂ ಹಾಕೋರಿ. ತಿನ್ನೋ ಮುಂದೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಬಿಡ್ತೀನಿ ರೀ. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಈ ಜೋಳದ ಹಿಟ್ಟಿನಿಂದ ಮಾಡಿರುವಂಥ ಮಾದಲಿ, ನಾನಂತೂ ಇದನ್ನು ಉತ್ತರ ಕರ್ನಾಟಕದ ಜೋಳದ ಹಿಟ್ಟಿನ ಮಾದಲಿ ಅಂತ ಹೇಳಿ ಹೆಸರಿಟ್ಟೀನಿ ರೀ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋವನ್ನು ಹೈಪ್ ಮಾಡಿ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಈ ವಿಡಿಯೋವನ್ನು ನೀವು ಯಾವ ಊರು ಸಿಟಿಯಿಂದ ನೋಡತ್ತಿರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ನಾಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.